2019ರಲ್ಲಿ ಪುಲ್ವಾಮಾ ದಾಳಿ ಅಸ್ತ್ರ. ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದುಬಿಟ್ರು. ಈಗ ಪಾಕ್ ಪರ ಘೋಷಣೆ ಅಸ್ತ್ರ. ಈಗ ಇದೇ ಮಂಡ್ಯದಲ್ಲಿ ಕೇಸರಿ ಶಾಲ್ ಹಾಕೊಂಡು ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಕೂಗಿರ್ತಕ್ಕ ನೀವೆಲ್ಲ ನೋಡಿದಿರಲ್ಲ. ಮತ್ತೆ ಅದರ ಬಗ್ಗೆ ಏನ್ ಮಾಡ್ಬೇಕು? ಈಗ ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೊಡ್ಬೇಕಾ? ಬಿಜೆಪಿಗೆ ಸಿಎಂ ಸಿದ್ದು ತಿರುಗುಬಾಣ. 2019ರಲ್ಲಿ ಬಿಜೆಪಿ ನಾಯಕರು ಪುಲ್ವಾಮಾ ಉಗ್ರರ ದಾಳಿಯನ್ನ ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಿದ್ರು. ಈಗ ಪಾಕ್ ಪರ ಘೋಷಣೆಯನ್ನೇ ಮುಂದಿಟ್ಟುಕೊಂಡು ಲೋಕಸಭಾ ಚುನಾವಣೆ ಎದುರಿಸಲು ಸಜ್ಜಾಗಿದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರೋ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ತಿರುಗುಬಾಣವನ್ನ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಏನದು ತಿರುಗುಬಾಣ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲೋಕೆ ಪ್ರಮುಖ ಕಾರಣ ಪುಲ್ವಾಮಾ ಉಗ್ರರ ದಾಳಿ. ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಪ್ರದೇಶವಾದ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿತ್ತು. ಆ ಏರ್ ಸ್ಟ್ರೈಕ್ ನಲ್ಲಿ ಎಷ್ಟು ಮಂದಿ ಉಗ್ರರು ಸತ್ತರು ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ. ಆದ್ರೆ ಮಾಧ್ಯಮಗಳಲ್ಲಿ ಮಾತ್ರ ಸರಿಸುಮಾರು 300 ಉಗ್ರರು ಸತ್ತರು ಅಂತ ವರದಿಯಾಗಿತ್ತು. ಅಂದ್ರೆ ಪುಲ್ವಾಮಾ ದಾಳಿಯ ನಂತರ ಕೇಂದ್ರ ಬಿಜೆಪಿ ಸರ್ಕಾರ ಆ ಘಟನೆಯನ್ನೇ ಚುನಾವಣೆಗೆ ಅಸ್ತ್ರ ಮಾಡಿಕೊಂಡಿತ್ತು ಅಂತೇಳಿ ಇದೀಗ ಸಿಎಂ ಸಿದ್ದರಾಮಯ್ಯ ಆರೋಪಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ಬಾರಿ ಬಿಜೆಪಿ ಪುಲ್ವಾಮಾ ದಾಳಿಯನ್ನ ಮುಂದಿಟ್ಟುಕೊಂಡು ಈ ಬಾರಿ ಸುಳ್ಳು ಕಾರಣಗಳಿಗೆ ಮರಳಾಗಬೇಡಿ ಅಂತೇಳಿ ಜನರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದುಬಿಟ್ರು. ಹೌದು ವೀಕ್ಷಕರೇ, ಕಳೆದ ಫೆಬ್ರವರಿ 27ರಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋ ವಿಷಯವನ್ನೇ ಹೈಲೈಟ್ ಮಾಡ್ತಾ ಇರೋ ಬಿಜೆಪಿ ನಾಯಕರು ಇದನ್ನೇ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಯಾಕಂದ್ರೆ 2019ರಂತೆ ಈ ಸಲ ಯಾವ ಉಗ್ರರ ದಾಳಿಯೂ ಆಗಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ನಡೆದ ಪಾಕ್ ಪರ ಘೋಷಣೆ ಮತ್ತು ಕೆಫೆ ಬಾಂಬ್ ದಾಳಿಗಳೇ ಬಿಜೆಪಿ ಕೈಗೆ ಬ್ರಹ್ಮಾಸ್ತ್ರಗಳಾಗಿವೆ. ಬಿಜೆಪಿ ಈ ವಿಷಯಗಳನ್ನ ಬಳಸಿಕೊಳ್ಳುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಚೆನ್ನಾಗಿ ಗೊತ್ತು. ಹೀಗಾಗಿ ಈಗ ಬಿಜೆಪಿಯವರ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಬಿಡೋಕೆ ಸಿದ್ದರಾಮಯ್ಯ ಬಳಗ ರೆಡಿ 2019ರ ಪುಲ್ವಾಮಾ ದಾಳಿಯನ್ನ ಮತ್ತೆ ಕೆಣಕುವ ಮೂಲಕ ಸಿಎಂ ಸಿದ್ದರಾಮಯ್ಯ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕೋಡಿಯಲ್ಲಿ 1500 ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಸೀದಾ ಮೋದಿಯವರನ್ನೇ ಟಾರ್ಗೆಟ್ ಮಾಡಿ 2019ರ ಪುಲ್ವಾಮಾ ದಾಳಿಯನ್ನ ಮತ್ತೆ ಅಸ್ತ್ರ ಮಾಡಿಕೊಂಡಿದ್ದಾರೆ. 2019ರ ಫೆಬ್ರವರಿ 14ನೇ ತಾರೀಕು ಪುಲ್ವಾಮಾ ದಾಳಿ ನಡೆದಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತೀಯ ಯೋಧರು ಬಾಲಾಕೋಟ್ ನಲ್ಲಿ ಏರ್ ಸ್ಟ್ರೈಕ್ ದಾಳಿ ನಡೆಸಿ ಉಗ್ರರ ಅಡುಗುದಾನಗಳನ್ನ ಧ್ವಂಸ ಮಾಡಿ 100 ಉಗ್ರರನ್ನ ಹತ್ಯೆ ಮಾಡಿದ್ರು. ಅವತ್ತು ಎಷ್ಟು ಉಗ್ರರು ಸತ್ತಿದ್ದಾರೆ ಲೆಕ್ಕ ಕೊಡಿ ಅಂತೇಳಿ ಕಾಂಗ್ರೆಸ್ ಕೇಳಿತ್ತು. ಆದ್ರೆ ಬಿಜೆಪಿಯವರು ಕಾಂಗ್ರೆಸ್ನವರನ್ನ ದೇಶ ವಿರೋಧಿಗಳು ಅಂತೆಲ್ಲ ಬಿಂಬಿಸಿದ್ದು ಇತಿಹಾಸ. ಪುಲ್ವಾಮಾ ಬಗ್ಗೆ ನೀವು ಯಾವತ್ತನ ಪ್ರಶ್ನೆ ಕೇಳಿದ್ರಾ? ಹೆಂಗ್ ಬಂತ 300 ಕೆಜಿ RDX ಒಳಗಡೆ? ಆ 300 ಕೆಜಿ RDX ಬರೋದಿರ್ಲಿ, ಆ ವ್ಯಾನ್ 3 ಸಲ ತಿರುಗಾಡತ್ತೆ. ಆ ವ್ಯಾನ್ 3 ಸಲ ತಿರುಗಾಡತ್ತೆ. ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಅದು ಬಹಳ ಅತ್ಯಂತ ಸೆಕ್ಯೂರಿಟಿ ಬ್ರೀಚಿಂಗ್ ಆಗೈತೆ. ಅವನು ಹೋಗಿ ಬಸ್ಸಿಗೆ ಹೆಂಗ್ ಹೊಡೆದ? ಅವನು ಆ ಬಸ್ ಇದೇ ಟೈಮಿಗೆ ಬರ್ತಂತ ಯಾರಿಗೆ ಮಾಹಿತಿ ಇತ್ತಿದ್ದು? ಆಯ್ತು, ಮಿಸ್ ಆಯ್ತು. ಯಾರು ಒಬ್ರಿಗೇನಾದ್ರೂ ಸಜ್ಜಾಗಿದೆಯಾ? ಯಾರಿಗೆ ಒಬ್ರಿಗೇನ ಸಜ್ಜಾಗಿದೆಯಾ? 300 ಕೆಜಿ RDX ಬಂದಿರೋದು ಆ ವ್ಯಾನ್ ನಲ್ಲಿ 3 ಸಲ ತಿರುಗಾಡಿದೆ. ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಯಾರು ಕೊಟ್ರೆ ಬಸ್ಸಿಗೆ ಟೈಮಿಗೆ ಬರುತ್ತೆ ಅಂತ ಹೇಳಿ? ಮತ್ತೆ ಬಹಳ ಟೈಟ್ ಸೆಕ್ಯೂರಿಟಿ, ಬಹಳ ಪವರ್ಫುಲ್ ಎಲ್ಲ ಇರೋದು. ಈಗ ಕರ್ನಾಟಕ ವಿಧಾನಸೌಧದಲ್ಲಿ ಕೆಲವರು ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಈಗಲೂ ಕಾಂಗ್ರೆಸ್ ತಲೆಗೆ ಇದರ ಹಣೆ ಪಟ್ಟಿ ಕಟ್ಟಿ ವೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಈ ಘಟನೆಯ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಸಂತೋಷ್ ಲಾಡ್ 2022ರಲ್ಲಿ ಮಂಡ್ಯದಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ ವೇಳೆ ಕೆಲ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಹಾಗಾದ್ರೆ ಅದರ ಹೊಣೆ ಹೊತ್ತು ಮೋದಿ ರಾಜೀನಾಮೆ ಕೊಡ್ತಾರಾ ಅಂತೇಳಿ ಖಡಕ್ ಆಗಿ ಪ್ರಶ್ನೆ ಕೇಳಿದ್ರು. ಈಗ ಇದೇ ಮಂಡ್ಯದಲ್ಲಿ ಕೇಸರಿ ಶಾಲ್ ಹಾಕೊಂಡು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಪಾಕಿಸ್ತಾನ ಜಿಂದಾಬಾದ್ ಕೂಗಿರ್ತಕ್ಕ ನೀವೆಲ್ಲ ನೋಡಿದಿರಲ್ಲ. ಮತ್ತೆ ಅದರ ಬಗ್ಗೆ ಏನ್ ಮಾಡ್ಬೇಕು? ಈಗ ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೊಡ್ಬೇಕಾ? ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಈಗ ಪುಲ್ವಾಮಾ ದಾಳಿಯನ್ನು ನೆನಪಿಸಿ ಬಿಜೆಪಿಯನ್ನ ಕುಟುಕಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ದೇಶದ ಯಾವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಧಾನಿ ಮೋದಿ ಮತ್ತು ಬಿಜೆಪಿಗರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಶ್ನೆಗಳನ್ನ ಕೇಳ್ತಾನೆ ಇಲ್ಲ. ಈಗ ಪಾಕಿಸ್ತಾನ, ಟೆರರಿಸ್ಟು, ಅಫ್ಘಾನಿಸ್ತಾನ, ತಾಲಿಬಾನು ಈ ವರ್ಡ್ಗಳು ಬಿಟ್ರೆ ಯಾವ ಡೆವಲಪ್ಮೆಂಟ್ ಇರೋದಿಲ್ಲ. ಡೆವಲಪ್ಮೆಂಟ್ ವಿಷಯದಲ್ಲಿ ಇರೋದೇ ಇಲ್ಲ. ಈಗ ನೋಡ್ರಿ, ಎಲೆಕ್ಷನ್ ಪೂರ ಇದ್ರ ಮೇಲೆ ಹೋಗ್ತದೆ ಅಂತ ಹೇಳ್ತಾ ಇದ್ದೇನೆ. ಮೊದಲಿಂದ 3 ತಿಂಗಳಿಂದ ಹೇಳ್ತಿದ್ದೇನೆ. ಈಗ ಹಿಂಗೆ ಇದೆ. ಈಗ ಅಲ್ಲಿಗೆ ಬಂತಲ್ಲ ಸೆಟ್. ಬಿಜೆಪಿ ಅವರಿಗೆ ಯಾರಿಗೆ 5 ಭಾಷೆ ಬಿಟ್ಟು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಮುಸಲ್ಮಾನ್, ಏನು ಹಿಂದೂ, ಹಿಂದುತ್ವ, ರಾಮ, ಇವು 4-5-6 ವರ್ಡ್ಗಳು ಬಿಟ್ರೆ ಬೇರೆ ವರ್ಡ್ಗಳು ಅವ್ರ ಬಾಯಲ್ಲಿ ಬರಲ್ಲ. ಈಗ ಎಲೆಕ್ಷನ್ ಮುಗಿಯೋವರೆಗೆ ಇದೇ ಇರ್ತದೆ. ನೀವು ಕೇಳಿ ನೋಡ್ರಿ ಬೇಕಾದ್ರೆ. ಈಗ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡ್ಬೇಕಾ ಬೇಡ? ನಾವು ಇದು ಯುವ ಜನತೆ ಗುರುತಾಗಬೇಕಲ್ಲ. ಕಳೆದ 10 ವರ್ಷಗಳಿಂದ ಅಚ್ಚೆ ದಿನ ಯಾಕೆ ಬಂದಿಲ್ಲ? 2022ರೊಳಗೆ ದೇಶದ ರೈತರ ಆದಾಯ ಅದ್ಯಾಕೆ ಡಬಲ್ ಆಗಿಲ್ಲ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಅದ್ಯಾಕೆ ಸೃಷ್ಟಿ ಮಾಡಲಿಲ್ಲ? ಅಗತ್ಯ ವಸ್ತುಗಳ ಬೆಲೆಗಳನ್ನ ಅದ್ಯಾಕೆ ಗಗನಕ್ಕೇರಿಸುತ್ತಿದ್ದಾರೆ? ಅದ್ಯಾಕೆ ಡಾಲರ್ ಮುಂದೆ ರೂಪಾಯಿ ಬೆಲೆ ಪಾತಾಳಕ್ಕೆ ಕುಸಿಯುತ್ತಿದೆ? ಚೀನಾದ ಜಿಡಿಪಿಗೆ ಹೋಲಿಸಿದ್ರೆ ಭಾರತದ ಜಿಡಿಪಿ ಅದಕ್ಕೆ ಹೆಚ್ಚಾಗ್ತಿಲ್ಲ. ಕರ್ನಾಟಕದ ನೆರೆ ಬರ ಪರಿಹಾರ ಬಿಡುಗಡೆ ಮಾಡುವಲ್ಲಿ ಕೇಂದ್ರ ಬಿಜೆಪಿ ತಾರತಮ್ಯ
ಮಾಡ್ತಾ ಇದೆ. GST ಪಾಲಿನ ಹಂಚಿಕೆಯಲ್ಲೂ ಮಲತಾಯಿ ಧೋರಣೆ ತೋರಿಸುತ್ತಿದೆ. ಆದ್ರೆ ಇಂಥ ಪ್ರಶ್ನೆಗಳನ್ನ ದೇಶದ ಯಾವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೇಳ್ತಾ ಇಲ್ಲ. ಇನ್ನ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದನ್ನ ಬಾಯ್ ತಪ್ಪಿ ಕೂಗಿದ್ದಾರೆ. ಹೋಗ್ಲಿ ಬಿಡಿ ಅಂತೇಳು ಮಾಧ್ಯಮಗಳು ವಿಧಾನಸೌಧದಲ್ಲಿ ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದನ್ನ ಮಾತ್ರ ಹೆಚ್ಚು ಫೋಕಸ್ ಮಾಡಿ ಸುದ್ದಿ ಪ್ರಸಾರ ಮಾಡ್ತಿವೆ. ಅಷ್ಟೇ ಯಾಕೆ, DCM DK ಶಿವಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದಾಗ ಮಾಧ್ಯಮಗಳು ಮಾಡಿದ ಸುದ್ದಿಗೂ ಈಗ ಅವರಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟ ಮೇಲೆ ಮಾಡಿದ ಸುದ್ದಿಗೂ ಅಜಗಜಾಂತರ ವ್ಯತ್ಯಾಸಗಳಿವೆ. DK ಶಿವಕುಮಾರ್ ಅರೆಸ್ಟ್ ಆದಾಗ ದೇಶದ ಎಲ್ಲಾ ಟಿವಿ ಚಾನೆಲ್ಗಳು ಈ ಸುದ್ದಿಯನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾರ ಮಾಡಿದ್ವು. ಆದ್ರೆ DK ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದ್ದನ್ನ ಅಸಲಿಗೆ ಸುದ್ದಿಯೇ ಅಲ್ಲ ಅನ್ನೋ ರೀತಿ ಬಿಂಬಿಸಲಾಗುತ್ತಿದೆ. ಪ್ರಧಾನಿ ಮೋದಿ ಸಮುದ್ರ ಕೀಳಿದ್ರು ಅದು ದೊಡ್ಡ ಸುದ್ದಿ, ಗುಹೆಯಲ್ಲಿ ಹೋಗಿ ತಪಸ್ ಮಾಡಿದ್ರು ಸುದ್ದಿ, ಯೋಗ ಮಾಡಿದ್ರು ಸುದ್ದಿ, ನವಿಲುಗಳಿಗೆ ಕಾಳು ಹಾಕಿದ್ರು ಸುದ್ದಿ. ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಪಾಸಿಟಿವ್ ಆಗು ಯಾವ ಸುದ್ದಿಯೂ ಹೈಪ್ ಆಗ್ತಿಲ್ಲ. ಇದೇ ವೇಳೆ ಕಾಂಗ್ರೆಸ್ಗೆ ನೆಗೆಟಿವ್ ಆಗುವಂತ ಸುದ್ದಿಗಳನ್ನ ಸಿಕ್ಕಾಪಟ್ಟೆ ಹೈಪ್ ಮಾಡಲಾಗ್ತಿದೆ. ಹಾಗಾದ್ರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಈ ಧೋರಣೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.